ಯತ್ನಾಳಿನ ಫ್ಯಾಕ್ಟ್ರಿ ಲಾಸ್ ಆಗಿರ್ಬೋದು, ಅದಕ್ಕಾಗಿ ಆ ಫ್ಯಾಕ್ಟ್ರಿಗಳು ನಮಗೆ ಕೊಡ್ತಾ ಇದ್ದಾರೆ. ಇಷ್ಟು ವರ್ಷ ಯಾಕೆ ನಡೆಸಿದ್ದಾರೆ? ಇಷ್ಟು ವರ್ಷ ನಿಮ್ಮ ಫ್ಯಾಕ್ಟ್ರಿ ಯಾಕೆ ನಡೆಸಿದ್ರಿ? ಈಗ 4,000 ರೂಪಾಯಿ ಕೊಟ್ಟರು ಆ ಫ್ಯಾಕ್ಟ್ರಿ ನಮಗೆ ಕೊಡ್ತೇನಂತಿರಲ್ಲ, ಅಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಕೊಟ್ಟು ಬಿಡಿ. ಸರ್ಕಾರ ನನಗನ್ನಿಸ್ಬಿಟ್ಟ ಸರ್ಕಾರ ಅಂತ ಹೇಳ್ಬೋದು. ಈ ಭ್ರಷ್ಟ ರಾಜಕಾರಣಿಗಳು ರಾಜಕಾರಣ ಮಾಡೋದನ್ನು ಬಿಡಬೇಕು. ಆ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ? FRP ಪ್ರಕಾರ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಇಲ್ಲೇ ತರದಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ 3,500 ಕೊಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ 3,500 ಕೊಡಬೇಕಾದ್ರೆ ಇಲ್ಲಿ ಸರ್ಕಾರ ಬೇರೆ ಇದೆ, ಕೇಂದ್ರ ಸರ್ಕಾರದಲ್ಲಿ ಬೇರೆ ಸರ್ಕಾರ ಇದೆ ಅಂತ ಹೇಳಿ ಇವರೇ ಹೊಂದಾಣಿಕೆ ಇಲ್ಲ. ರೈತರಿಗೆ ಈ ರಾಜಕಾರಣ ಮಾಡೋದು ಬಿಡಬೇಕು. ಕೂಡಲೇ ರೈತರ ಬೆಂಬಲ ಬೆಲೆನ 3,500 ಕೊಡಲೇಬೇಕು. ಹಾಗೆ ರೈತರ ಎಲ್ಲ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿದ್ದಲೇ ಇನ್ನು 24 ಗಂಟೆ ಗಡುವು ಕೊಡ್ತಾ ಇದ್ದೇವೆ. ಇಲ್ಲವಾದರೆ ರಾಜ್ಯ ಬಂದ್ ಕರೆಯನ್ನು ಕೊಡಬೇಕಾಗುತ್ತೆ. ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡೋದ್ರ ಮೂಲಕ ರೈತರ ಶಕ್ತಿ, ಕನ್ನಡಿಗರ ಶಕ್ತಿ ನಮ್ಮನ್ನು ತೋರಿಸಬೇಕಾಗುತ್ತಂತ ಎಚ್ಚರಿಕೆ ಕೊಡ್ತಿದ್ವಿ. ಮಹಾಂತೇಶ್ ರಣಗಡಿಮಠ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಅಧ್ಯಕ್ಷ. ಈಗಾಗಲೇ ಇವತ್ತಿನ ದಿವಸ ಬೆಳಗಾವಿ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಆದ್ರೆ ಸರ್ಕಾರ ಏನು ವಾಪಸ್ ಪಡಿಬೇಕು ಅಂತ ಹೇಳ್ಕೊಂಡು ರೈತರಿಗೆ ಮನವಿ ಕೂಡ ಮಾಡ್ಕೊಂಡ್ರು. ನಾವು ಬೆಳಗಾವಿ ಬಂದ್ ಕರೆ ಮಾತ್ರ ನಾವು ವಾಪಸ್ ಪಡೆದಿಲ್ಲ. ಏನು ಹೆದ್ದಾರಿಯನ್ನು ಎಲ್ಲ ಕಡೆ ಬಂದ್ ಕರೆಯನ್ನು ಕೊಟ್ಟಿದ್ದಕ್ಕೆ ಮೂಲಕ ಆದರೂ ಕೆಲವೊಂದು ಕಡೆ ಹತ್ತರ್ಗಿ ಟೋಲ್ನಾಕ ಆಗಿರ್ಬೋದು, ಬೈಗಡಿ ಟೋಲ್ನಾಕ ಆಗಿರ್ಬೋದು, ಅಲ್ಲೆಲ್ಲ ಬಂದ್ ಮಾಡೋದು ಬಂದ್ ಮೂಲಕ ಮಾಡ್ತಾ ಇದ್ದಾರೆ. ಬೆಳಗಾವಿ ಸಂಪೂರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡನ ನೇತೃತ್ವದಿಂದ ರೈತರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತು ಬೆಳಗಾವಿ ಬಂದ್ ಕರೆ ಬಸ್ ಸ್ಟ್ಯಾಂಡ್ನಿಂದ ಎಲ್ಲ ಬಂದ್ ನಾವು ಮಾಡ್ಕೊಂಡು ಬಂದಿದ್ದೀವಿ. ಶಾಂತ ರೀತಿಯಿಂದ ಹೋರಾಟನೂ ನಡೆದಿದೆ. ಸರ್ಕಾರ 11 ಗಂಟೆ ಒಳಗಡೆ ಟೈಮ್ ಕೊಟ್ಟಿದ್ರು. ಇನ್ನಾದರೂ ಕೂಡ ಅವ್ರದ್ದು ಏನು ಅನ್ನೋದು ನಮಗೆ ಇನ್ಫಾರ್ಮೇಷನ್ ಬಂದಿಲ್ಲ. ಸರ್ಕಾರ ಅಲ್ಲಿ ಏನು ಸಭೆ ಮಾಡ್ತಾ ಇದ್ರು, ಮಾಲೀಕರನ್ನ ಕರೆದು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಕರ್ಕೊಂಡು ನಾನು ಸಭೆ ಮಾಡಿ ತೀರ್ಮಾನ ಮಾಡಿ ರೈತರಿಗೆ ಏನು ಬೇಡಿಕೆ ಇದೆ ನಾನು ಮಾಡಿಕೊಡ್ತೇನಂತ ಹೇಳಿದಂಥ ಮಾತಿಗೆ ಈಗ ನೋಡಿದ್ರು 12 ಆದರೂ 12:30 ಆದರೂ ಇನ್ನೂ ತನಕ ಸರ್ಕಾರದ ಏನು ಗಮನ ನಮಗೆ ಬಂದಿಲ್ಲ. ಸರ್ಕಾರದ ಏನು ಮಾತುಕತೆ ಆಗೈತೆ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಅದಕ್ಕಾಗಿ ಇವತ್ತು ಚೆನ್ನಮ್ಮ ವೃತ್ತದಲ್ಲಿ ಚೆನ್ನಮ್ಮ ಸರ್ಕಲ್ ಪೂರ್ತಿ ಬಂದನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಏನಾದರೂ ಸಂಜೆವರೆಗೇನು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ರೈತರಿಗೆ ತೀರ್ಮಾನಕ್ಕೆ ತೊಗೊಂಡು ಬರಲಿಲ್ಲ ಅಂದರೂ ಕೂಡ ಬೆಳಗಾವಿ ಇವನಷ್ಟ ಬಂದಂತಲ್ಲ, ಎಲ್ಲ ಮೂಲೆಗಳಲ್ಲಿ ರೈತರು, ಕನ್ನಡಪರ ಸಂಘಟನೆಗಳು ವೇದಿಕೆಯನ್ನು ಹಾಕೊಂಡು ಕುಂದಿರ್ಬೇಕಾಗ್ತಿದೆ. ಬೆಳಗಾವಿ ಇಷ್ಟೇ ಬಂದಂತ ನಾವು ತಿಳ್ಕೊಂಡಿರ್ಬೋದು. ಬೆಳಗಾವಿ ಬಂದ ಅನ್ನೋದು ಪೂರ್ತಿ ಸಂಪೂರ್ಣ ಒಂದು ತಿಂಗಳ ನಂತರನು ಬಂದಾತಂದ್ರೆ ಜನರ ಪರಿಸ್ಥಿತಿ, ಓಡಾಡುವ ಪರಿಸ್ಥಿತಿ, ಅಧಿಕಾರಿಗಳ ಪರಿಸ್ಥಿತಿ ಭಾಳ ಗಂಭೀರವಾಗಿ ಕೆಡ್ತಾ ಇದೆ. ಅದಕ್ಕಾಗಿ ನಾವು ಹೇಳೋದು ಇವತ್ತು ಸಾಯಂಕಾಲ 6 ಗಂಟೆ ಮಟನೂ ಸರ್ಕಾರ ರೈತರಿಗೆ ಏನು ಅನ್ಯಾಯ ಆಗಿದೆ ಆ ರೈತರಿಗೆ ಬಗೆಹರಿಸುವಂಥ ಕೆಲಸ ಮಾಡಿಕೊಡಲೇ ಇಲ್ಲಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆದ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ. ರಾಜ್ಯ ಕರ್ನಾಟಕ ಬಂದ್ ಕರೆ ಕೊಡಬೇಕಾಗುವಂಥ ಅಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿಂದ ಬಂದ್ ಕರೆ ಕೊಟ್ಟರೆ ಮತ್ತು ಭಾಳ ದೊಡ್ಡ ಪರಿಸ್ಥಿತಿ ಕೆಡುತ್ತಾ ಇದೆ. ಅದಕ್ಕಾಗಿ ನಾವು ಹೇಳೋದು ಏನು ಇವತ್ತು ಸಂಜೆ 6 ಅದನ್ನು ರೈತರ ಬಗೆಹರಿಸಬೇಕು. 3,500 ಟನ್ನಿಗೆ ಕೊಡಲೇಬೇಕು. ಆ ಕೊಡಲಿಲ್ಲ ಅಂದ್ರ ಮೂಲಕ ಮುಂದಿನ ತೀರ್ಮಾನ ಏನು ಮಾಡಬೇಕು ಅನ್ನೋಂಥ ರೈತ ರಾಜ್ಯ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಾವು ಮಾಡ್ತೇವೆ ಅನ್ನೋಂಥ ವಿಚಾರನ ನಾವು ಹೇಳ್ತಾ ಇದ್ದೀವಿ. ಯತ್ನಾಳಿನ ಫ್ಯಾಕ್ಟ್ರಿ ಲಾಸ್ ಆಗಿರ್ಬೋದು, ಅದಕ್ಕಾಗಿ ಆ ಫ್ಯಾಕ್ಟ್ರಿಗಳು ನಮಗೆ ಕೊಡ್ತಾ ಇದ್ದಾರೆ. ಇಷ್ಟು ವರ್ಷ ಯಾಕೆ ನಡೆಸಿದ್ದಾರೆ? ಇಷ್ಟು ವರ್ಷ ನಿಮ್ಮ ಫ್ಯಾಕ್ಟ್ರಿ ಯಾಕೆ ನಡೆಸಿದಿರಿ? ಈಗ 4,000 ರೂಪಾಯಿ ಕೊಟ್ಟರು ಆ ಫ್ಯಾಕ್ಟ್ರಿ ನಮಗೆ ಕೊಡ್ತೇನಂತಿರಲ್ಲ, ಅಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು ಕೊಟ್ಟು ಬಿಡಿ. ಒಂದ ಫ್ಯಾಕ್ಟ್ರಿ ಅವ್ರದ್ದು ಮಾತಬೇಡ. ಯತ್ನಾಳ್ ಅವ್ರದ್ದು ಒಂದು ಸಲ ಲಗಾಟಿ ಹೊಡಿತಾನ, ಒಂದು ಸಲ ಮ್ಯಾಗಿದ್ರು ಜಿಗಿತಾನ ಅಂತ ಯತ್ನಾಳಿನ ಕತೆ ನಮಗೆ ಕೇಳುವಂಥ ಅವಶ್ಯಕತೆ ಇಲ್ಲ. ಯತ್ನಾಳು ಮೊನ್ನೆ ಹೇಳಿದ್ರು, ವಿಜೇಂದ್ರಗೂ ಒಂದು ಮಾತು ಹೇಳಿದ್ರು, ಅಮಿತ್ ಶಾ को फोन दिया है, ಅಮಿತ್ ಶಾ ಬಾತ್ ಕರ್ತೆ ಹಾಯ್ ಓಕೆ ಹೋಗ ಅಂತ ಯತ್ನಾಳು ಇಚ್ಚಿಗಡನು ಬಿಡ್ತಾನೋ ಅಚ್ಚಿಗಡನು ಬಿಡ್ತಾನೋ. ಇಂಥ ಬಿಡುವಂಥ ಕೆಲಸವನ್ನು ಯಾವತ್ತೂ ಬೆಂಕಿ ಹಚ್ಚುವಂಥ ಕೆಲಸ ಯತ್ನಾಳವರು ಮಾಡಬಾರ್ದು. ರೈತರ ಪರವಾಗಿ ಇದ್ರೆ ರೈತರ ಪರವಾಗಿ ನಿಂತು ಧ್ವನಿ ಎತ್ಕೊಂಡು ನೀವು ಹೋರಾಟವನ್ನು ಮಾಡಬೇಕು. ಇವತ್ತು ವಿಜೇಂದ್ರ ಬಂದಲ್ಲಿ ಏನೋ ಒಂದಿನ ಮನೆಗೆ ಹೋಗಿ ಬರ್ತಡೇ ಮಾಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ರಲ್ಲ,
ಇವತ್ತು BJP ಸರ್ಕಾರ ಅವ್ರದ್ದು ಅದೇ ನಾಟಕ, ಬೇರೆ ಸರ್ಕಾರದ್ದು ಅದೇ ನಾಟಕ. BJP ಕೇಂದ್ರದಲ್ಲಿ ಸರ್ಕಾರ ಇದೆ. ಯಾರಿಗೆ ಮಾತಾಡಿದ್ರಿ? ಅಮಿತ್ ಶಾಗೆ ಮಾತಾಡಿದ್ರಿ. ಏನು ಮಾತಾಡಿದ್ರಿ? ಜಾರಿಗೆ ತಂದ್ರಿಯಾ? ಆಗೋಲ್ಲ, ನಿಮ್ಮ ಕೈಲಿ ಆಗೋಲ್ಲ. ಇದು ನಾಟಕ ಅನ್ನೋ ತೋರ್ಸಕ್ಕೆ ಹೋಗಬೇಡಿ. ನಿಮ್ಮ ನಾಟಕ ನಾವು ನೋಡಿ ಸಾಕಾಗಿದೆ. ಇಂಥ ನಾಟಕಗಳು ಭಾಳಷ್ಟು ನೋಡಿದೀವಿ ನಾವು. ನೀವು ಯಾವ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಇದ್ರೆ BJP ಅವ್ರದ್ದು ನಾಟಕ ಆಡ್ತಾರೆ, BJP ಸರ್ಕಾರ ಇದ್ರೆ ಕಾಂಗ್ರೆಸ್ ಅವರು ನಾಟಕ ಆಡ್ತಾರೆ. ನೀವು ಇದನ್ನು ನಾಟಕ ಆಡುವಂಥ ಕೆಲಸ ಮಾಡಿ ಜನರಿಗೆ ಹುಚ್ಚು ಮಾಡುವಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋಂಥ ನನ್ನ ಮಾತು ಹೇಳ್ತೇನೆ. ರೈತರ ಸಮಸ್ಯೆ ಬಗೆಹರಿಸಲಿಲ್ಲ ಕೂಡ ನೀವು ಎರಡೂ ಸರ್ಕಾರ ರಾಜೀನಾಮೆ ಕೊಟ್ಟ ಮನೆಯಲ್ಲಿರಬೇಕಂತ ನಾನು ಹೇಳ್ತಾ ಇದ್ದೀನಿ.